ವೆಲ್ಕಮ್ ಟು ಕ್ಲಬ್ ಕಬಾನಾ. ಇದೇನಪ್ಪ ಇದು ಚಾನಲ್ ಇಂಟ್ರೊಡಕ್ಷನ್ ಕೊಡೋ ಬದಲು ವೆಲ್ಕಮ್ ಟು ಕ್ಲಬ್ ಕಬಾನಾ ಹೇಳ್ತಾ ಇದ್ದೀನಿ ಅಂತನಾ? ಯಾಕೆ ವೆಲ್ಕಮ್ ಟು ಕ್ಲಬ್ ಕಬಾನಾ ಅಂತ ಹೇಳಿದೆ, ಎಲ್ಲರೂ ಎಲ್ಲಿಗೆ ಹೋಗ್ತಿದ್ದಾರೆ, ಏನಾಗ್ತಾ ಇದೆ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ. ಸ್ಟಾರ್ಟಿಂಗಲ್ಲೇ ಮಸ್ತಾಗಿ ಎಂಜಾಯ್ ಮಾಡಿಕೊಂಡು ಡಾನ್ಸ್ ಮಾಡ್ತಿರೋ ವೀಡಿಯೋಸ್ನ ನೋಡಿರ್ತೀರ. ಇವರೆಲ್ಲ ಬೇರೆ ಯಾರೂ ಅಲ್ಲ, ನನ್ನ ಕೊಲೀಗ್ಸ್. ನಾನು ಕೆಲಸ ಮಾಡ್ತಿರುವಂತಹ ಕಂಪನಿನಲ್ಲಿ ಇವರು ಕೂಡ ಕೆಲಸ ಮಾಡ್ತಿರೋವಂಥವ್ರು. ಸೊ ನಮ್ಮ ಆಫೀಸಿಂದ ಒಂದು ಔಟಿಂಗ್ನ ಪ್ಲ್ಯಾನ್ ಮಾಡಿದ್ರು ಕ್ಲಬ್ ಕಬಾನಾಗೆ. ಸೊ ನಾವು ಹೋಗಿದ್ವಿ. ಅಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ಈ ವಿಡಿಯೋ ಮುಖಾಂತರ ತಿಳ್ಕೊತೀರಾ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ. ಹಲೋ, ಇವತ್ತು ನಾವೆಲ್ಲರೂ ನಮ್ಮ ಆಫೀಸ್ ಕಡೆಯಿಂದ ಮೊಟ್ಟ ಮೊದಲನೇ ಬಾರಿಗೆ ಕ್ಲಬ್ ಕಬಾನಾ ರೆಸಾರ್ಟ್ಗೆ ಬಂದಿದ್ದೀವಿ. ಸೊ ಸ್ವಲ್ಪ ಬ್ರೈಟಿಂಗ್ ಜಾಸ್ತಿ. ಓಕೆ, ಸೊ ಕ್ಲಬ್ ಕಬಾನಾಗೆ ಬಂದಿದ್ದೀವಿ ಆಯಿತಾ. ಎಷ್ಟೋ ಜನದ ಆಫೀಸಲ್ಲಿ ಏನೇನೋ ಅದು ಸಿಕ್ಕಿತು ಇದು ಸಿಕ್ತು ಅಂತೆಲ್ಲ ಹೇಳ್ತಾರೆ. ಕೊನೆ ಪಕ್ಷ ನಮ್ಮ ಆಫೀಸಿಂದ ರೆಸಾರ್ಟ್ಗೆ ಕರ್ಕೊಂಡು ಬಂದಿದ್ದಾರೆ ಎಂಜಾಯ್ ಮಾಡೋದಕ್ಕೆ ಒನ್ ಡೇ. ಸೊ ನಾವೆಲ್ಲರೂ ಬಂದಿದ್ದೀವಿ. ತೋರಿಸ್ತೀನಿ ರೆಸಾರ್ಟ್ ಎಲ್ಲ ಹೇಗಿದೆ ಅಂತ, ಆ್ಯಂಡ್ ಏನೇನೆಲ್ಲ ಇರುತ್ತೆ ಫೆಸಿಲಿಟೀಸ್, ಏನೇನೆಲ್ಲ ಮಾಡ್ತೀವಿ ಅಂತ. ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಮಾಡ್ತೀನಿ, ಬಿಕಾಸ್ ನಾನು ಕೂಡ ಎಂಜಾಯ್ ಮಾಡಬೇಕು. ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಒಳಗೆ ಬಂದಾಗ ಇದು ಎಂಟ್ರೆನ್ಸ್ ತೋರಿಸಿ. ಇಲ್ಲಿಂದ ಎಂಟ್ರೆನ್ಸ್ ಆ್ಯಂಡ್ ರೈಟ್ ಸೈಡ್ಗೆ ಲಾಕರ್ದು ಫೆಸಿಲಿಟಿ ಇದೆ ಆ ಕಡೆ. ಸೊ ಆ ಕಡೆ ಹೋದರೆ ಲಾಕರ್ ಫೆಸಿಲಿಟಿ ಇದೆ. ಬಂದ ತಕ್ಷಣ ಒಂದು ಟ್ಯಾಗ್ ಕೊಡ್ತಾರೆ ಕ್ಲಬ್ ಕಬಾನಾದು. ಸೊ ಆ ಟ್ಯಾಗ್ನ ಹಾಕಿಸ್ಕೊಂಡು ನಮ್ಮ ಕಂಪನಿ ಯಾರು ಇವಾಗ ಕಂಪನಿ ಕಡೆಯಿಂದ ಬಂದಿದ್ರೆ ಕಂಪನಿ ಕಡೆಯಿಂದ, ಇಲ್ಲ ಅಂತ ಅಂದರೆ ಇಂಡಿವಿಜುವಲ್. ಸೊ ನಾವು ಹೆಸರು ಕೊಟ್ಟು ನೇಮ್ನೆಲ್ಲ ಬರೆಸಿ ನೆಕ್ಸ್ಟ್ ಹೊರಡೋದು. ಆ್ಯಂಡ್ ಲಾಕರ್ಸ್ ಇದೆ, ಲಾಕರ್ಸ್ಗೆ ಅಡಿಷ್ನಲ್ ಚಾರ್ಜಸ್. ಆ್ಯಂಡ್ ಕ್ಯಾಶ್ ಮಾತ್ರ, ಇನ್ ಕೇಸ್ ನೀವು ಯಾರು ಬರೋ ಥರ ಇದ್ದರೆ ಕ್ಯಾಶ್ ತೊಗೊಂಡು ಬನ್ನಿ. ಫೋನ್ಪೇ ಗೂಗಲ್ ಪೇ ಇಲ್ಲ ಆಗಲ್ಲ. ಕ್ಯಾಶ್ ಕೊಟ್ಬಿಟ್ಟು ಲಾಕರ್ ತೊಗೊಳ್ಬೋದು. ದೊಡ್ಡದು ಇದೆ, ಚಿಕ್ಕದು ಇದೆ. ಆ್ಯಂಡ್ ಚೇಂಜಿಂಗ್ ರೂಮ್ಸ್ ಕೂಡ ಅಲ್ಲೇ ಇದೆ. ಡೇ ಔಟ್ಗೆ ಬರೋರಿಗೆ ಇದೆಲ್ಲ ಇನ್ಫಾರ್ಮೇಷನ್. ಆ್ಯಂಡ್ ಅದಾದಮೇಲೆ ಸ್ವಿಮ್ಮಿಂಗ್ದು ಆ್ಯಕ್ಟಿವಿಟೀಸ್ ಬೇಜಾನ್ ಕಾಣಿಸ್ತಾ ಇದೆ. ಸೊ ನೋಡಬೇಕು ಏನೇನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡ್ತೀವಿ. ನೀವು ಕಾಯ್ತಾ ಇರಿ. Our friends, this is me guys. This is Krupa outfit. ಸೊ ನೋಡ್ಬೋದು, ಆ್ಯಕ್ಚುಲಾಗಿ ಎಂಟ್ರಿ ಬರ್ತಾ ಇದ್ದಂಗೆ ಇಲ್ಲೆಲ್ಲ ಫೋಟೋಸ್ ತಗೊಳ್ಳೋಕ್ಕೆ ಸಕ್ಕತ್ತಾಗಿದೆ. ಆಚೆ ಈಚೆ ಎರಡೂ ನೀರಿನ ಜಾಗ, ಪ್ಲಸ್ ಅದು ತುಂಬ ಇಷ್ಟ ಆಯಿತು. ಸೊ ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೋಬೇಕು. ಆ್ಯಕ್ಚುಲಾಗಿ ಎಂಥ ಒಳ್ಳೆ ಡೇ ಬಂದಿದ್ದೀವಿ ಅಂತ ಅನಿಸ್ತು. ಬಟ್ ಬರ್ತಾ ಇದ್ದಂಗೆ ಮಳೆ ಶುರು ಆಯಿತು, ಸಿಕ್ಕಾಪಟ್ಟೆ ಮಳೆ. ಇವಾಗ ಬಿಸಿಲು ಬರ್ತಿದೆ. ಆ್ಯಂಡ್ ಇವಾಗ ಬಿಸಿಲು ಕೂಡ ಬರ್ತಾ ಇದೆ. ಹೋಪ್ಫುಲಿ ರೇನ್ಬೋ ಬರುತ್ತೆ. ಪಕ್ಕದಲ್ಲೇ ಏರ್ಪೋರ್ಟ್ ಇರೋದ್ರಿಂದ ಏರೋಪ್ಲೇನ್ ಸೌಂಡ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ತುಂಬ ಎಂಜಾಯ್ ಮಾಡಬೇಕಂತ ಬಂದ್ವಿ. ಫಸ್ಟು ಬಂದಿದ್ದೆ ಫೋಟೋಸ್ಗಳು ಚೆನ್ನಾಗಿ ತೆಗೆಸ್ಕೋಬೇಕು, ವೀಡಿಯೋಗಳು ಚೆನ್ನಾಗಿ ಮಾಡ್ಕೋಬೇಕು ಅಂತ. ನೋಡಿದ್ರೆ ಈ ಸ್ಥಿತಿ. ಬರ್ತಿದ್ದಂಗೆ ಹೇರ್ ಸ್ಟೈಲ್ ಹೋಯಿತು ಬಿಕಾಸ್ ಆಫ್ ಮಳೆ. ಆ್ಯಂಡ್ ಇವಾಗ ಹೋಗಿ ಲಾಕರ್ ತೊಗೊಂಡಿದ್ದೀವಲ್ಲ, ಸೊ ಅಲ್ಲಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಚೇಂಜಿಂಗ್ ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಲ್ಲಿಂದ ಆಟ ಆಡೋದಕ್ಕೆ ಹೋಗೋದು. ಲೆಟ್ಸ್ ಗೋ. ಪ್ರಪ್ರಥಮ ಬಾರಿಗೆ ಆಫೀಸ್ ಕಡೆಯಿಂದ ಬಂದಿದ್ದು ಅಂತ ಯಾಕೆ ಹೇಳಿದ್ದಂದರೆ, ಈ ಕಂಪ್ಲೀಟ್ ಟ್ರಿಪ್ ನಮ್ಮ ಆಫೀಸ್ ಸ್ಪಾನ್ಸರ್ ಆಗಿತ್ತು. ನಮಗೆ ದೀಪಾವಳಿಯ ಬೋನಸ್ ಥರ ಸಿಕ್ಬಿಡ್ತು ಅಂತಲೇ ಹೇಳ್ಬೋದು. ಪ್ರತಿಯೊಂದು ಟ್ರಿಪ್ ಪ್ಲ್ಯಾನ್ ಮಾಡುವಾಗ ನಮ್ಮ ಓನ್ ಸೆಲ್ಫ್ ಸ್ಪಾನ್ಸರ್ ಬಜೆಟಲ್ಲಿ ಹೋಗ್ತಾ ಇದ್ವಿ. ಬಟ್ ಈ ಸತಿ ನಮ್ಮ ಆಫೀಸ್ ಸ್ಪಾನ್ಸರ್ ಮಾಡಿ ಕರ್ಕೊಂಡು ಹೋಗಿದ್ದಿದ್ದು. ಸೊ ಆಲ್ಮೋಸ್ಟ್ 65 ಮೆಂಬರ್ಸ್ ಬಂದಿದ್ದರು ನಮ್ಮ ಆಫೀಸಲ್ಲಿ, ನಮ್ಮ ಪ್ರಾಸೆಸಲ್ಲಿ ಇರೋವಂಥವ್ರು. ಆ್ಯಂಡ್ ಎಂಟ್ರಿ ಆಗ್ತಿದ್ದಂಗೆ ರಿಸೆಪ್ಷನ್ ಏರಿಯಾ ಇತ್ತು. ಆ್ಯಂಡ್ ಇನ್ ಕೇಸ್ ಡ್ರಿಂಕ್ಸ್ ಮಾಡೋರು, ಆಲ್ಕೋಹಾಲ್ ತೊಗೊಳ್ಳೋರೆಲ್ಲ ಒಳಗಡೆ ಕ್ಲಬ್ ಥರ ಏನೋ ಇತ್ತು. ನಾವೇನು ಆ ಕಡೆ ಹೋಗೋಕ್ಕೆ ಹೋಗಲಿಲ್ಲ. ಆ್ಯಂಡ್ ನಮ್ಮದು ಆಫೀಸ್ ಕಡೆಯಿಂದ ಆರ್ಗನೈಸ್ ಆಗಿದ್ದರಿಂದ ಕಂಪ್ಲೀಟ್ ಬಫೆ ಸಿಸ್ಟಮ್ ಇತ್ತು. ಏನೇನೆಲ್ಲ ಇನ್ಕ್ಲೂಡ್ ಆಗಿತ್ತು ಅಂದರೆ, ಬೆಳಗ್ಗೆ ನಾವು ಚೆಕ್ ಇನ್ ಆಗೋ ಟೈಮಲ್ಲಿ, ಅಂದರೆ ನಾವು ರೆಸಾರ್ಟ್ಗೆ ರೀಚ್ ಆಗೋ ಟೈಮಲ್ಲಿ ಒಂದು ಜ್ಯೂಸ್ ಟೆಟ್ರಾ ಪ್ಯಾಕ್ದು ಮಾಜಾ ಕೊಟ್ಟಿದ್ದರು. ಆ್ಯಂಡ್ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ. ಆ್ಯಂಡ್ ಊಟ ಈ ಥರ ಬಫೇನಲ್ಲಿ ಎಲ್ಲ ಥರ ವೆಜ್ ನಾನ್ ವೆಜ್ಜು ಎಲ್ಲ ಮಿಕ್ಸ್ಡಲ್ಲಿ ರೆಡಿಯಾಗಿ ಇರುತ್ತೆ. ಇನ್ನು ಅದು ಬಿಡ್ತು ಅಂತ ಅಂದರೆ ಈವ್ನಿಂಗ್ ಹೈ ಟೀ ವಿತ್ ಸ್ನ್ಯಾಕ್ಸ್ ಇರುತ್ತೆ. ನಮಗೆ ಸ್ಯಾಂಡ್ವಿಚ್ ಮತ್ತು ಬಜ್ಜಿ ಸಿಕ್ತು. ಆ ಬಜ್ಜಿನಲ್ಲಿ ಅರ್ಧ ಓಂಕಾಳೆ ಇತ್ತು. ಕಂಪ್ಲೇಂಟ್ ಅಲ್ಲ, ಅಫ್ಕೋರ್ಸ್ ನಾನೇನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ. ಆಫೀಸಿಂದ ಹೊರಟಿದ್ರಿಂದ ಆಫೀಸ್ ಬಸ್ ಫಸ್ಟ್ ರೀಚ್ ಆಗಿತ್ತು. ಆ್ಯಂಡ್ ನಾವುಗಳು ನಮ್ಮ ಓನ್ ಟ್ರಾನ್ಸ್ಪೋರ್ಟಲ್ಲಿ ಹೋಗಿದ್ದರಿಂದ ಸ್ವಲ್ಪ ಡಿಲೇ ಆಯಿತು ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1 hour ಅಷ್ಟು ಡಿಲೇ ಆಯಿತು ಬಿಕಾಸ್ ಆಫ್ ದ ಟ್ರಾಫಿಕ್. ಕ್ಲಬ್ ಕಬಾನಾ ಬಗ್ಗೆ ಸುಮಾರು ವರ್ಷದಿಂದ, ಸುಮಾರು ದಿನಗಳಿಂದ ಕೇಳಿದ್ದೆ, ಬಟ್ ಹೋಗಿರಲಿಲ್ಲ ಅಥವಾ ಎಕ್ಸ್ಪ್ಲೋರ್ ಮಾಡೋ ಅವಕಾಶ ಸಿಕ್ಕಿರಲಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಇದು ಒಂದು ರೆಸಾರ್ಟ್ ವಿತ್ ಅಮ್ಯೂಸ್ಮೆಂಟ್ ಪಾರ್ಕ್.
ಸೊ ಥೀಮ್ ವೈಸ್ ಸಖತ್ತಾಗಿದೆ ಅಂತ ಹೇಳ್ಬೋದು. ನೀರಲ್ಲಿ ಆಟ ಆಡೋದಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ರೆಸಾರ್ಟ್ ಅಂತ ಅಂದರೆ ನಾರ್ಮಲ್ ಆಗಿ ಒಂದು ಚಿಲ್ ವೈಬ್ ಇರುತ್ತೆ. ಅಂಥದ್ರಲ್ಲಿ ಈ ರೆಸಾರ್ಟ್ ಒಂಥರ ಯುನೀಕ್ ರೆಸಾರ್ಟ್ ಬೆಂಗಳೂರಲ್ಲಿ ಅಂತಲೇ ಹೇಳ್ಬೋದು. ವೆರಿನ್ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಇದೆ, ಅದೇ ಹೈಲೈಟಿಂಗ್ ಪಾರ್ಟ್ ಕೂಡ. ಇವಾಗ ಏನು ನೋಡ್ತಾ ಇದ್ದರೆ ಇದು ಲೇಜಿ ರಿವರ್ ಅಂತ. ಅದೇ ರೀತಿ ವೇವ್ ಪೂಲ್ ಇದೆ, ಸ್ಲೈಡ್ಸ್ ಇದೆ, ರೇನ್ ಡಾನ್ಸ್ ಇದೆ. ಸೊ ಇದೆಲ್ಲ ವಾಟರ್ ಆ್ಯಕ್ಟಿವಿಟೀಸ್. ಆ್ಯಂಡ್ ಹೇಳ್ದಂಗೆ ಪಕ್ಕದಲ್ಲೇ ಏರೋಪ್ಲೇನ್ ಇದು ಏರ್ಪೋರ್ಟ್ ಇದ್ದಿದ್ದರಿಂದ ಬೇಜಾನ್ ಫ್ಲೈಟ್ಗಳು ಆಲ್ಮೋಸ್ಟ್ ಒಂದು 10 ನಿಮಿಷ 15 ನಿಮಿಷಕ್ಕೆಲ್ಲ ಒಂದೊಂದು ಫ್ಲೈಟ್ ಹೋಗ್ತಾ ಇತ್ತು. ಚೆನ್ನಾಗಿತ್ತು ಒಂಥರ ನೋಡೋದಕ್ಕೆ ಹತ್ತಿರದಿಂದ. ಆ್ಯಂಡ್ ವಾಟರ್ ಆ್ಯಕ್ಟಿವಿಟೀಸೇ ಜಾಸ್ತಿ ಅಟ್ರಾಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು. ಆ್ಯಂಡ್ ಮಧ್ಯಾಹ್ನ ಫಸ್ಟ್ ಊಟ ಮುಗಿಸ್ಕೊಂಡ್ಬಿಡೋಣ ಅಂತ ನಾನು ವೆಜ್ ಆಗಿರೋದ್ರಿಂದ ವೆಜ್ಜಲ್ಲಿ ಏನೇನು ಬೇಕು ಅದನ್ನೆಲ್ಲ ಹಾಕ್ಕೊಂಡೆ. ಫುಡ್ ಅರೌಂಡ್ 8 ಔಟ್ ಆಫ್ 10 ಕೊಡ್ತೀನಿ. ಇಟ್ ವಾಸ್ ನಾಟ್ ದಟ್ ಬ್ಯಾಡ್ ಆರ್ ಆ್ಯಾವ್ರೇಜ್. ಚೆನ್ನಾಗೇ ಇತ್ತು, ನನಗಂತೂ ಇಷ್ಟ ಆಯಿತು. ಹೊಟ್ಟೆ ತುಂಬ ಬೇರೆ ಹಸ್ತಿತ್ತು. ಸೊ ಹಾಗಾಗಿ ಏನೇನಿತ್ತು ಎಲ್ಲ ತಿನ್ಕೊಂಡೆ. ನೀರಿನ ಆ್ಯಕ್ಟಿವಿಟೀಸ್ ಆಡೋಕ್ಕೂ ಮುಂಚೆ ಊಟ ಮಾಡಿಬಿಡೋಣ ಅಂತ ಹೇಳಿ ಊಟ ಮಾಡಿ ಮುಗಿಸ್ಕೊಂಡ್ವಿ. ಆ್ಯಂಡ್ ನಾನ್ ವೆಜ್ ಅವ್ರಿಗೆ ಬಿರಿಯಾನಿ, ಫಿಶ್ ಎಲ್ಲನೂ ಇತ್ತು. ಆ್ಯಂಡ್ ಫುಡ್ ವೈಸ್ ಅಫ್ಕೋರ್ಸ್ ಮೇ ಬಿ ನಾನ್ ವೆಜ್ ಅವರು 8 or 9 ಕೊಡ್ತಾರೆ ಅಂತ ಅನ್ಕೊತೀನಿ. ತೀರಾ ವರ್ಸ್ಟ್ ಇರಲಿಲ್ಲ ಗೈಸ್, ಸಖತ್ತಾಗಿತ್ತು. ಆ್ಯಂಡ್ ಫಸ್ಟ್ ನಾವು ಆಡೋಕ್ಕೆ ಹೋಗಿದ್ದೆ ವಾಟರ್ ಗೇಮ್ಸ್. ಊಟ ಆಗಿದ ತಕ್ಷಣವೇ ವಾಟರ್ ಗೇಮ್ಸ್ಗೆ ಹೋಗ್ಬಿಟ್ವಿ. ಆ್ಯಂಡ್ ವೇವ್ ಪೂಲ್ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. 1 ಅವರ್ಗೂ ಒಂದ್ಸತಿ ವೇವ್ಸ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ರೇನ್ ಡಾನ್ಸ್. ಆಲ್ಮೋಸ್ಟ್ 1.5 hour. ರೇನ್ ಡಾನ್ಸ್ ಅಂದರೆ ಗೊತ್ತಲ್ವಾ? ಸೊ 1 hour ಶೆಡ್ಯೂಲ್ ಥರ ಇರುತ್ತೆ. ಬೆಳಗ್ಗೆ 1 hour, ಮಧ್ಯಾಹ್ನ 1 hour ಆ ಥರ ಶೆಡ್ಯೂಲ್ ಇರುತ್ತೆ. ನಾವು ಶೆಡ್ಯೂಲ್ ಇದ್ದ ಟೈಮಲ್ಲಿ 1 hour ಆಡಿದ್ವಿ ಅಂತ ಹೇಳ್ಬೋದು. 1 hour ಮೇಲೇ ಆಡಿದ್ವಿ ರೇನ್ ಡಾನ್ಸು. ಅಷ್ಟು ಮಜವಾಗಿತ್ತು. ಇನ್ನು ಅದು ಬಿಟ್ಟು ಸ್ಲೈಡ್ಸು ಅಷ್ಟೇ ಸಖತ್ತಾಗಿ ಆಡಿದ್ವಿ. ಆ್ಯಂಡ್ ಏನಂದರೆ ಅನ್ಎಕ್ಸ್ಪೆಕ್ಟೆಡ್. ಎಷ್ಟೋ ಜನಕ್ಕೆ ನೀರಿನ ಫೋಬಿಯಾ ಇರುತ್ತಲ್ಲ, ಸೊ ನೋಡ್ತಾ ಇರ್ಬೋದು ಬರ್ತಾ ಇರೋರಿಗೆಲ್ಲ ರಪ 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 ಅಂತ ಮಗ್ಚಾಗ್ತಾ ಇದ್ರು. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಇನ್ಫ್ಯಾಕ್ಟ್ ನಮಗೇನೋ ಕಮ್ಮಿ ಆಗಿದೆ ಇಲ್ಲಿ, ಈ ಪಾಯಿಂಟಲ್ಲಿ ನಮಗೆ ಬೋರ್ ಹೊಡಿತಿದೆ ಆ ಥರ ಇರಲಿಲ್ಲ. ಬಿಕಾಸ್ ಸುಮಾರು ಜನ ಇದ್ದಿದ್ದರಿಂದ ಒಳ್ಳೆ ಗ್ಯಾಂಗ್ ಇತ್ತು. ಆ್ಯಂಡ್ ಲ್ಯಾಂಡ್ ಆ್ಯಕ್ಟಿವಿಟೀಸ್ ಅಂದರೆ ಲ್ಯಾಂಡ್ ಗೇಮ್ಸ್ ಕೂಡ ಇಲ್ಲಿ ಇದೆ. ಅಡಿಷ್ನಲ್ ಆಪ್ಟ್ ಮಾಡೋವಂಥ ಪೇಂಟ್ ಬಾಲ್ ಅದು ಇದು ಏನೇನೋ ಇದ್ದಾವೆ ಗೇಮ್ಸ್, ಬುಲ್ ರೈಡ್ ಎಲ್ಲನೂ. ನಾವು ಲ್ಯಾಂಡ್ ಗೇಮ್ಸ್ ಕಡೆ ಹೋಗೋಕ್ಕೆ ಹೋಗಲಿಲ್ಲ ಅಂತ ಅನ್ಬೋದು. ಆ್ಯಂಡ್ ಕೆಲವರು ನಮ್ಮ ಕೊಲೀಗ್ಸ್ ಈ ಥರ ರೋಪ್ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನ ಕೂಡ ಆಡಿಕೊಂಡ್ರು. ನಾವು ಮೆಜಾರಿಟಿ ಆಲ್ಮೋಸ್ಟ್ ಒಂದು 3 to 4 hour ಬರೀ ನೀರಲ್ಲೇ ಇದ್ವಿ ಅಂತ ಅನ್ಬೋದು. ಒಂದಲ್ಲ ಒಂದು ಗೇಮ್ಸ್. ಆ್ಯಂಡ್ ಅಟ್ ಲಾಸ್ಟ್ ಒಬ್ರದ್ದು ಬರ್ಡೇ ಕೂಡ ಇತ್ತು ಅವತ್ತು. ಸೊ ಅವಳಿಗೆ ಬರ್ಡೇ ವಿಶ್ ಮಾಡಿಕೊಂಡು ಹೀಗೆ ಜೋರಾಗಿ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ನಮ್ದು ಒಂದು ಕಂಪನಿ ಅಂತ ಇಲ್ಲ, ಕಂಪನಿ ಆರ್ಗನೈಸ್ ತುಂಬ ನಡೆಯುತ್ತೆ ಅನಿಸುತ್ತೆ ಕ್ಲಬ್ ಕಬಾನಾದಲ್ಲಿ. ಓವರಾಲ್ ಎಕ್ಸ್ಪೀರಿಯನ್ಸ್ ವೈಸ್ ನೋಡೋಕ್ಕೆ ಹೋದರೆ 2000+ ಏನೋ ಆಗುತ್ತೆ ಪರ್ ಹೆಡ್ ಕಾಸ್ಟ್. ನೀವು ಇಂಡಿವಿಜುವಲಾಗಿ ಹೋಗ್ತೀರಾ ಅಂದರೆ. ಕಾರ್ಪೊರೇಟ್ ಕಡೆಯಿಂದ ಹೋದರೆ ಮೇ ಬಿ ಕನ್ಸೆಷನ್ ಏನಾದರೂ ಸಿಗ್ಬೋದೇನೋ ಬಿಕಾಸ್ ಆಫ್ ಲಮ್ಸಮ್ ಜನ ಹೋಗೋದ್ರಿಂದ. ಸೊ ವಿಚಾರಿಸ್ಕೊಂಡು ಹೋಗಬೇಕಾಗುತ್ತೆ. ಆ್ಯಂಡ್ ನಿಮ್ಮ ಡಿಸ್ಕೌಂಟಿಂಗ್ ಸ್ಕಿಲ್ಸ್ ಹೆಂಗಿರುತ್ತೆ ಅಂತ ನೀವು ಮಾತಾಡ್ಕೊಳ್ಬೋದು. ಸೊ ನಾವೆಲ್ಲ ಆಟ ಆಡಿದಾದಮೇಲೆ ಎಲ್ಲನೂ ಸ್ನಾನ ಮಾಡಿಕೊಂಡು ನೀಟಾಗಿ ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಫ್ರೆಶನ್ ಅಪ್ ಆಗಿ ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಹೇಳ್ದಂಗೆ ಒಬ್ಬಳದು ಬರ್ಡೇ ಇತ್ತು, ಇಬ್ಬರದು ಸೆಂಡ್ ಆಫ್ ಇತ್ತು. ಅದು ಕೂಡ ಅಲ್ಲೇ ಮುಗಿಸ್ಕೊಂಡ್ವಿ. ಒಬ್ಳಿಗೆ ಹ್ಯಾಪಿ ಬರ್ಡೇ ಹೇಳ್ತಾ ಇನ್ನಿಬ್ಬರಿಗೆ ಬಾಯ್ ಹೇಳ್ತಾ ಕೇಕ್ ಕಟ್ ಮಾಡಿ ಅವತ್ತಿನ ಕ್ಲಬ್ ಕಬಾನಾ ರೆಸಾರ್ಟ್ ಡೇನ ಎಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 60-65 ಜನ ಇದ್ದಿದ್ದು. ಯಾರನ್ನೂ ಈ ಒಳ್ಳೆ ಮಕ್ಕಳನ್ನ ಮೇಂಟೈನ್ ಮಾಡಬೇಕು ಅನ್ನೋ ಥರ ಇರಲಿಲ್ಲ. ಅವ್ರವ್ರ ಗ್ಯಾಂಗಲ್ಲಿ ಅಥವಾ ಎಲ್ಲರೂ ಆ್ಯಕ್ಚುಲಾಗಿ ಮೆಜಾರಿಟಿ ಎಲ್ಲರೂ ಒಟ್ಟಿಗೆ ಇದ್ವಿ ಅಂತ ಹೇಳ್ಬೋದು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಎಲ್ಲಿ ಹೋದರೂ ಏನೇ ಮಾಡಿದ್ರು ಗ್ರೂಪ್ ಫೋಟೋ ಮಿಸ್ ಮಾಡ್ಲಿಕ್ಕಾಗತ್ತಾ? ಅದು ಒಳ್ಳೆ ಮಜಾ. ಮೊಬೈಲ್ ಸೆಟ್ ಮಾಡಿಬಿಟ್ಟು ಬಾ, ಫೋಟೋ ಬಂತಾ ಇಲ್ವಾ, ಕ್ಲಾರಿಟಿ ಹಿಂಗಿದೆ, ಏನಾದರೂ ಚೇಂಜಸ್ ಮಾಡಬೇಕಾ, ಫಿಲ್ಟರ್ ಏನಾದರೂ ಕೊಡಬೇಕಾ? ಸೊ ಇದೆಲ್ಲ ಒಂಥರ ಸಖತ್ತಾಗಿರುತ್ತೆ ಗೈಸ್. ಅದರಲ್ಲೂ ಆಫೀಸ್ ಕೊಲೀಗ್ಸ್ ಜೊತೆ ಹೋಗೋದು ಇಟ್ಸ್ ಅ ವೆರಿ ಮೆಮೊರಬಲ್ ಥಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಎಲ್ರಿಗೂ ಈ ಅವಕಾಶ ಸಿಗೋಲ್ಲ, ನಮಗಂತೂ ಸಿಕ್ಕಿತ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಮ್ಯಾನೇಜರ್ ಆ್ಯಂಡ್ ನಮ್ಮ ಮ್ಯಾನೇಜ್ಮೆಂಟ್ ಎಲ್ರಿಗೂ ಆರ್ಗನೈಸ್ ಮಾಡಿದ್ದಕ್ಕೆ ಅಂತ ಅನ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಕೊಲೀಗ್ಸ್ ಬಂದಿದ್ದಕ್ಕೆ ಕೂಡ. ಬಿಕಾಸ್ ನೀವುಗಳೆಲ್ಲರೂ ಒಟ್ಟಿಗೆ ಬಂದಿದ್ದರಿಂದನೇ ಅಲ್ಲ ನಾವು ಕೂಡ ಎಂಜಾಯ್ ಮಾಡೋಕ್ಕಾಗಿತ್ತು. ಇಟ್ ವಾಸ್ ಸಚ್ ಅ ಮೆಮೊರಬಲ್ ಡೇ ಅಂತ ಹೇಳ್ಬೋದು ನನ್ನ ಆಫೀಸ್ ಕರಿಯರಲ್ಲಿ. ಸೊ ಹೋಪ್ಫುಲಿ ನಿಮಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕಂಪ್ಲೀಟ್ ರೆಸಾರ್ಟ್ ಟೂರ್ ಕೊಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಅಟ್ಲೀಸ್ಟ್ ಮೇನ್ ಪಾರ್ಟ್ ಅಥವಾ ಮೇನ್ ಏನೇನೆಲ್ಲ ಅನ್ನಿಸ್ತು ನಮಗೆ, ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮುಂದಿನ ವ್ಲಾಗ್ವರೆಗೂ ನಮಸ್ತೆ.